ಹೇಗಿದೆ ಓವರಾಲ್ ಪರಿಸ್ಥಿತಿ? ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡಿದೆ. ಯಾಕಂದರೆ ನಮಗೆ ಸೂಚನೆ ಕೊಟ್ಟಿದ್ದರು, ಯಾರು ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ಇದ್ದು ಅಲ್ಲೇ 10 ದಿವಸ ಪ್ರಚಾರ ಮಾಡಬೇಕು ಅಂತ. ಸೊ ಪಕ್ಷದ ಸೂಚನೆ ಪ್ರಕಾರ ಬಾಗಲಕೋಟೆಗೆ ಹೋಗಿ ಅಲ್ಲಿ 10 ದಿವಸಗಳ ಪ್ರಚಾರ ಮಾಡಿದೆ. ನಾನು ಪ್ರಚಾರ ಮಾಡಿದ ಕಡೆ ಎಲ್ಲ ಮತ್ತು ಅಲ್ಲಿ ನಾನು ನೋಡಿದಾಗೆ ಬಾಗಲಕೋಟೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ದಾವಣಗೆರೆಯಲ್ಲೂ ಕೂಡ ಬೇಕಾದಷ್ಟು ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಕಾರ್ಯಕರ್ತರು, ಬೇರೆ ಬೇರೆ ನಾಯಕರು ಎಲ್ಲ ಹೋದವರೆಲ್ಲ ಅಲ್ಲೂ ಕೂಡ ಚೆನ್ನಾಗಿದೆ, ಗೆಲ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾಕಂದರೆ ಮುಸ್ಲಿಂ ನಾಯಕರ ವಿಚಾರದ ಸ್ವಲ್ಪ ಗೊಂದಲಗಳಿದ್ದಾವೆ. ಯಾಕಂದ್ರೆ ನಿನ್ನೆ ನಸೀರ್ ಅಹಮದ್ ಅವ್ರನ್ನ ಇದು ಮಾಡಿದ್ದಾರೆ, ಹಾಗಾಗಿ ಅಲ್ಲಿನ ಸಮಸ್ಯೆ ಆಗ್ತಾ ಇದೆ ದಾವಣಗೆರೆ ವಿಚಾರಕ್ಕೆ ಬಂದರೆ. ಇಲ್ಲ, ದಾವಣಗೆರೆಯಲ್ಲಿ ಈಗಲೂ ಕೂಡ ನಾವು ಗೆಲ್ತೀವಿ ಅಂತಲೇ ಹೇಳ್ತಿರೋದು. ಚೆನ್ನಾಗಿ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ದಾರೆ, ಜನರು ಕೂಡ ನಮ್ಮ ಪರವಾಗಿ ವೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆನೇ ನಮಗಿರೋದು. ಸೊ ಹಾಗಾಗಿ ನಮ್ಮ ಕೆಲವರು ನಾಯಕರುಗಳ ಮಧ್ಯೆ ಏನು ಗೊಂದಲ ಇದೆ, ಆ ಕಾರಣದಿಂದ ಫಲಿತಾಂಶಕ್ಕೆ ಏನೂ ಪ್ರಭಾವ ಬೀರೋದಿಲ್ಲ. ಅಲ್ಲಲ್ಲ, ಬಟ್ ಬಿಜೆಪಿ ಹೇಳ್ತಾ ಇದೆ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ನಮಗೆ ದಾವಣಗೆರೆಯಲ್ಲಿ. ಈಗ ರಿಸಲ್ಟ್ ಬಂದಮೇಲೆ ತಾನೇ, ಗೆದ್ದ ಮೇಲೆ ತಾನೇ ಅವ್ರು ಹೇಳಿದ ನಿಜ, ನಾವು ಹೇಳಿದ ನಿಜ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾಯಿರಿ. ಬಟ್ ನಮಗೆ ಗೊತ್ತಿರೋ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ನಾವು ಗೆಲ್ತೀವಿ ಅಲ್ಲಿ ಅನ್ನೋದು ನಂಬಿಕೆ. ಚುನಾವಣೆ ಫಲಿತಾಂಶ ಸಿಎಂ ಸ್ಥಾನವನ್ನು ಇನ್ನೂ ಗಟ್ಟಿ ಮಾಡುತ್ತಾರೆ. ಇಲ್ಲ, ಈ ಚುನಾವಣೆಯಿಂದ ಏನು ಅಂಥದ್ದು ಏನಾಗೋದಿಲ್ಲ. ಯಾಕಂದರೆ ನಮಗೆ ಈಗಾಗಲೇ 138 ಸ್ಥಾನಗಳಿದೆ. ಕಳೆದ ಬಾರಿ ಉಪಚುನಾವಣೆ ನಡೆದಾಗ ನಾವು 3 ಸ್ಥಾನಗಳನ್ನು ಗೆದ್ದಿದ್ದೀವಿ. ಸೊ ಹಾಗಾಗಿ ಒಂದು ನಮ್ಮ ಸಂಖ್ಯೆ ಮೇಲೆ ಏನೋ ಅದು ಪರಿಣಾಮ ಬೀರೋದಿಲ್ಲ. ಇದೆರಡೂ ಕೂಡ ಅವ್ರ ಫ್ಯಾಮಿಲಿಯವ್ರಿಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇದು ಯಾವುದೇ ರಾಜಕಾರಣದ ಮೇಲೆ ಏನೋ ಪ್ರಭಾವ ಬೀರೋದು. ಸಿಎಂ ಬದಲಾವಣೆ ವಿಚಾರ ಮಾತಾಡ್ತಿರೋ ಟೈಮಲ್ಲಿ ಇದು ಸ್ವಲ್ಪ ಅನುಕೂಲ ಆಗುತ್ತೆ. ಸಿಎಂ ಬದಲಾವಣೆ ವಿಚಾರಕ್ಕೂ ಏನು ಸಂಬಂಧ ಇಲ್ಲ, ಅದಕ್ಕೂ ಯಾಕಂದ್ರೆ 40 ಜನ ಶಾಸಕರು ಈಗ ಸಚಿವ ಸ್ಥಾನಕ್ಕೋಸ್ಕರ ಅವ್ರು ಹೋಗಿರೋದು ಸಂಪುಟ ಪುನಾರಚನೆ ಮಾಡಿ ನಮಗೂ ಕೂಡ ಅವಕಾಶ ಕೊಡಿ ಮಂತ್ರಿಗಳಾಗೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅದು ಅಂದರೆ ಅದು ಏನು ಬೆಳವಣಿಗೆಗಳು? ಅದು ಏನು ಬೆಳವಣಿಗೆ ಅಲ್ಲ. ಯೂಶಲಿ 2.5 ವರ್ಷ ಆದಮೇಲೆ ಸಂಪುಟ ಪುನಾರಚನೆ ಮಾಡ್ತಾರೆ, ಹೊಸ ಮುಖಗಳನ್ನು ತರ್ತಾರೆ, ಯಾರಿಗೆ ಅವಕಾಶ ಕೊಟ್ಟಲ್ಲ ಅವ್ರಿಗೂ ಅವಕಾಶ ಕಲ್ಪಿಸ್ಕೊಡ್ತಾರೆ. ಅದು ಇನ್ನೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗಿದ್ದಾರೆ. ಅದು ಗೊತ್ತಿಲ್ಲ, ಅದನ್ನು ನಾವು ವರಿಷ್ಠರು ತೀರ್ಮಾನ. ಹಾಗಾದ್ರೆ ಈಗ ಸಚಿವ ಸಿಎಂ ಸ್ಥಾನದ ವಿಚಾರ ಅಂತ ಚರ್ಚೆ ಮುಗಿದೋಯ್ತಾ? ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆ ಥರದ್ದೇನೂ ಇಲ್ಲ. ಮತ್ತು ಇದು ನವೆಂಬರಿಂದ ನಾನು ಹೇಳ್ಕೊಂಡೇ ಬರ್ತೀನಿ ಇದಕ್ಕೆ ಉತ್ತರಕ್ಕೆ. ಕೊನೆಗೆ CM ಅವರೇ ಕೊನೆಗೆ ಅಂತಿಮವಾಗಿ ಅಸೆಂಬ್ಲಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಅದರಿಗೆ. ಮತ್ತೆ ಅದ್ರ ಬಗ್ಗೆ ನಾನು ಮಾತನಾಡೋದು ಇನ್ನು ಸರಿ ಇರೋದಿಲ್ಲ. ಡಾಕ್ಟರ್, ಈಗ ಕುಮಾರಸ್ವಾಮಿ ಅವರು ತಮ್ಮ ಮೇಲೆ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಏನಂತ? ಅದೇ ನಿಮ್ಮನ್ನು ವಸೂಲಿಗೋಸ್ಕರವಾಗಿ ಸಿದ್ದರಾಮಯ್ಯ ಅವರು ನೇಮಿಸ್ಕೊಂಡಿದ್ದಾರೆ, ನೀವು ವಸೂಲಿ ಮಾಡ್ತಾ ಇದ್ದೀರಾ? ಅಲ್ರಿ, ಅವರು ಮೊದಲಿಂದನೂ ಸರ್ಕಾರ ಬಂದಾಗಿಂದನೂ ಕೂಡ ಇದನ್ನೇ ಆರೋಪ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಟ್ರಾನ್ಸ್ಫರ್ ದಂಧೆ ಮಾಡ್ತಾ ಇದ್ದೀವಿ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ ಅಂತ. ಆದರೆ ಯಾವುದೇ ಒಂದು ಕೂಡ ಹುರುಳಿಲ್ದೇ ಇರೋ ಆರೋಪಗಳನ್ನು ಮಾಡ್ಕೊಂಡು ಬರ್ತಾರೆ. ಯಾವುದೇ ಪ್ರೂಫು ಕೊಡ್ತಿಲ್ಲ, ಆಧಾರನೂ ಕೊಡ್ತಿಲ್ಲ. ಸೊ ಆರೋಪ ಮಾಡೋಕ್ಕೆ ನಾನು ಹೇಳ್ಬೋದು ಅವರು ಮಾಡ್ತಿದ್ದಾರೆ ಭ್ರಷ್ಟಾಚಾರ ಕೇಂದ್ರದಲ್ಲಿ ಅಂತ. ಬಟ್ ಅದಕ್ಕೆ ಪ್ರೂಫ್ ಇರಬೇಕಲ್ಲ. ಪ್ರೂಫ್ ಇಲ್ಲದ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡ್ಬೋದು. ಅಲ್ಲಿಗೆ ತಾವು ಸಾಫ್ಟ್ ಟಾರ್ಗೆಟ್ ಅಫ್ಕೋರ್ಸ್. ಇವಾಗ ಮುಖ್ಯಮಂತ್ರಿಗಳ ಮೇಲೆ ಏನು ವಿಚಾರಗಳಿಲ್ಲ ಇಲ್ದಂದಾಗ ಯಾರು ಅವ್ರ ಮನೆಯವರು ರಾಜಕೀಯದಲ್ಲಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಅವ್ರು ನೇರವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು ನಮ್ಮನ್ನ ಕುಟುಂಬದ ರಾಜಕಾರಣ ಅಂತ ಹೇಳಂಗಿಲ್ಲ. ಸಿದ್ದರಾಮಯ್ಯನವರೇ ಕುಟುಂಬದ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರು ಒಬ್ಬ ಮಗ ಆದ ತಕ್ಷಣ ಇನ್ನೊಬ್ಬ ಮಗ ಇಮಿಡಿಯೇಟ್ ತಂದು ರಾಜಕೀಯಕ್ಕೆ ನಿಲ್ಲಿಸಿದ್ದಾರೆ. ಅದು ಈ ವಸೂಲಾತಿಗೆ ಅನ್ನೋದು ಅವ್ರ ಆರೋಪ. ಅಲ್ರಿ, ಫಸ್ಟ್ ಆಫ್ ಆಲ್ ವಸೂಲಾತಿಗೆ ಅಂತ ಅವ್ರು ಆರೋಪ ಮಾಡ್ತಿರೋದಕ್ಕೆ ಏನು ಸಾಕ್ಷ್ಯ ಇದೆ? ಏನು ಸಾಕ್ಷಿ ಇಲ್ಲ. ಸುಮ್ಮನೆ ಆರೋಪ ಮಾಡಿದ ತಕ್ಷಣ ನಿಜ ಆಗಲ್ಲ ಅಲ್ವಾ? ನಾನು ಹೇಳ್ಬೋದು ಅವ್ರ ಮೇಲೆ ಆರೋಪ ಬೇಕಾದಷ್ಟು ಅದೆಲ್ಲ ನಿಜ ಹೋಗ್ಬಿಡುತ್ತೆ. ಸೊ ಅದ್ರೊಳಗೆ ಅವ್ರ ಆರೋಪದಲ್ಲಿ ಏನು ಹುರುಳಿಲ್ಲ. ತಂದೆಯವರು ನನ್ನನ್ನು ವಸೂಲಾತಿಗೆ ಏನು ಮಾಡಿಲ್ಲ. ಅಫ್ಕೋರ್ಸ್ ನನಗೂ ಕೂಡ ನಮ್ಮ ಅಣ್ಣ ತೀರ್ಕೊಂಡ ಮೇಲೆ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತೇಳಿ ರಾಜಕೀಯಕ್ಕೆ ಬಂದಿದ್ದು. ಅದ ನಂತರ ಒಂದಾದ್ಮೇಲೆ ಒಂದಾಗಿ ಇವತ್ತು ನಾನು ಕೂಡ MLA ಆದೆ, MLC ಆಗಿದ್ದೀನಿ ಜನರ ಒಂದು ಆಶೀರ್ವಾದದಿಂದ. ಸೊ ಇದಕ್ಕೆ ಕುಟುಂಬ ರಾಜಕೀಯ ಅಂತಂತಂದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವು ಕುಟುಂಬಗಳಲ್ಲಿ ಇರ್ತವೆ, ಅವ್ರ ಲೆಗಸಿನ ಮುಂದೆ ತೊಗೊಂಡ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ನಾಯಕರ ಅನುಯಾಯಿಗಳಿರ್ತಾರೆ ಮತ್ತು ಅವ್ರ ಫಾಲೋವರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಕಾಪಾಡಬೇಕಾಗಿರುತ್ತೆ. ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಒಂದು ಸರಿ ಬರ್ತೀವಿ. ಬಟ್ ಅದರರ್ಥ ಕುಟುಂಬ ರಾಜಕಾರಣ ಅಲ್ಲ. ಇವಾಗ ತಂದೆಯವ್ರು ನನ್ನೇನು ಹೋಗಿ ಪಕ್ಷದ ಅಧ್ಯಕ್ಷನ ಮಾಡಿಸಿ ಅಂತೇನು ಲಾವಿ ಮಾಡಿದ್ದಾರೆ? ಇಲ್ಲ ತಾನೆ. ಅವ್ರ ಪಕ್ಷದಲ್ಲಾದರೆ ಯಾವಾಗಲೂ ಕೂಡ ಅವ್ರ ಪಕ್ಷದವರೇ, ಅವ್ರ ಕುಟುಂಬದವರೇ ಮುಖ್ಯಮಂತ್ರಿಗಳಾಗ್ತಾರೆ, ಅವ್ರ ಕುಟುಂಬದವರೇ ಅಧ್ಯಕ್ಷರಾಗ್ತಾರೆ. ನಮ್ಮ ಪಕ್ಷದಲ್ಲಿ ಆ ಥರ ಇಲ್ಲ. ಸೊ ಇದು ಕುಟುಂಬ ರಾಜಕಾರಣ ಅಲ್ಲ. ಅಂದರೆ ನೀವು ಹೇಳ್ತಾರೆ ಲೆಗಸಿ ಕಂಟಿನ್ಯೂ ಅಷ್ಟೇ ಇದು ಅಂತ, ಕುಟುಂಬ ರಾಜಕಾರಣ ಅಲ್ಲ. ಅಫ್ಕೋರ್ಸ್ ಅಷ್ಟೇ. ಇವಾಗ ತಂದೆಯವ್ರ ಲೆಗಸಿನ ಕಂಟಿನ್ಯೂ ಮಾಡಬೇಕು, ನಮ್ಮ ಜನರು ಯಾರಿದ್ದಾರೆ ಅವ್ರನ್ನೂ ಕೂಡ ಕಾಪಾಡಬೇಕು. ಸೊ ಅವರು ದೇ ಲುಕ್ ಅಪ್ ಟು ಅಸ್. ಅವ್ರು ಆ ಥರ ಇದ್ದಾಗ ಅವರು ಕೂಡ ಕಾಪಾಡೋದಕ್ಕೋಸ್ಕರ ನಾವು ಕೂಡ ರಾಜಕೀಯಕ್ಕೆ ಬರಬೇಕಾಗುತ್ತೆ. ಕಳೆದ 2 ವರ್ಷಗಳು ತಮ್ಮ ಮೇಲೆ ಇದೇ ಥರದ ಆರೋಪಗಳನ್ನೇ ಎಲ್ಲರೂ ಮಾಡ್ತಾ ಇರುವಂಥದ್ದು. ಬರೀ ಆರೋಪ ಮಾಡ್ತಾರೆ, ಯಾರು ಕೂಡ ಸಾಕ್ಷಿ ಆಧಾರಗಳು ಕೊಟ್ಟಿಲ್ಲ. ಹಾಗೆ ಅದರೊಳಗೆ ಗೊತ್ತಾಗುತ್ತೆ ಅವ್ರ ಅಪ್ಪ ಎಲ್ಲ ಬರೀ ಸುಳ್ಳು ಅಂತ. ಸಾಕ್ಷಿ ಏನಾದ್ರು ಕೇಳ್ತೀರಾ? ಕೇಳ್ತಾ ಇದ್ದೀನಲ್ಲ, ಸಾಕ್ಷಿ ಕೊಡಿ ಅಂತ. ಏನಾದ್ರು ಸಾಕ್ಷಿ ಕೊಟ್ಟಾಗ ಹೇಳಿದಾಗ ನಿಜವಾಗ್ಲೂ ಅದಕ್ಕೆ ಏನಾದರೂ ಉತ್ತರ ಕೊಡಬೇಕಾಗತ್ತೆ. ಸಾಕ್ಷಿನಲ್ಲಿ ಸುಮ್ಮನೆ ಆರೋಪ ಮಾಡಿದ್ರೆ, ಯಾರಾದರೂ ದಾರಿಲಿ ಹೋಗೋರು ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರಿಸ್ಕೊಂಡು ಕೂತಿರಕ್ಕಾಗತ್ತಾ? ಅಲ್ಲಿಗೆ CM ಮೇಲೆ ಮಾಡೋಕ್ಕಾಗಲ್ಲ, ಅದಕ್ಕೆ ತಿಂದ್ರ ಮೇಲೆ ಮಾಡ್ತೇವೆ. ನಾನು ಅದನ್ನೇ ಹೇಳಿದ್ನಲ್ಲ, CM ಬಗ್ಗೆ ಮಾತನಾಡೋಕ್ಕೆ ಯಾವುದೇ ಇಶ್ಯೂಸ್ ಇಲ್ಲ. ಸೊ ಹಾಗಾಗಿ ಟಾರ್ಗೆಟ್ ಮಾಡಬೇಕು, ಜನರ ಮನಸ್ಸಿನಲ್ಲಿ ಸುಮ್ಮನೆ ಇಲ್ಲದೇ ಇರುವಂಥದ್ದು ಅನುಮಾನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅವ್ರ ಕುಟುಂಬದವ್ರನ್ನ ಟಾರ್ಗೆಟ್ ಮಾಡಿ. ಈಗ ಮೂಡ ವಿಚಾರದಲ್ಲಿ ED ಅವರು ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಅಂದರೆ ಅದು ಬಹಳ ಲೀಗಲ್ ಇಶ್ಯೂಸ್ ಇದೆ, ನನಗೆ ಗೊತ್ತಿಲ್ಲ. ನನಗೆ ಕೇಳಿರೋ ಪ್ರಕಾರ ಲಾಯರ್ಗಳು, ನಮ್ಮ ಲಾಯರ್ಗಳು, ಅವ್ರಿಗೆ ಯಾವುದೋ ಲೋಕಲ್ ಸ್ಟ್ಯಾಂಡಿನೇ ಇಲ್ಲ ED ಅವರು ಅಲ್ಲಿ ಇದಕ್ಕೆ ಹಾಕೋದಕ್ಕೆ.
ಅಪೀಲ್ ಹಾಕೋದಕ್ಕೆ ಆದರೂ ಕೂಡ ಹಾಕಿದ್ದಾರೆ. ಸೊ ಅದು ಕೂಡ ಪೊಲಿಟಿಕಲಿ ಮೋಟಿವೇಟೆಡ್. ಅದನ್ನು ನಾವು ಲೀಗಲಿ ಹೇಗೆ ಫೈಟ್ ಮಾಡಬೇಕು ಅದನ್ನು ಮಾಡ್ತೀವಿ. ಅಂದ್ರೆ ಅದು ಕೇಂದ್ರ ಸರ್ಕಾರದ ಒತ್ತಡ ಅಂತೀರಾ? ಖಂಡಿತ ಹೌದು. ಜಮೀರ್ ಅಹಮದ್ ಅವ್ರದ್ದು ಏನಾದ್ರು ಈಗ ಮಂತ್ರಿ ಸ್ಥಾನ ಹೋಗುತ್ತೆ ಹಾಗೆ ಹೀಗೆ ಅಂತ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ದಾವಣಗೆರೆ ಅವರು ಪ್ರಚಾರ ಮಾಡಿಲ್ಲ ಸರಿಯಾಗಿ ಈ ವಿಚಾರವಾಗಿ. ಈಗ ನಜೀರ್ ಅಹಮದ್ ಅವ್ರ ಈಗ ದಾವಣಗೆರೆಯಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಮ್ಮೆಲ್ಲ ನಾಯಕರುಗಳು ಕೂಡ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಾರೆ ಅಂತ ನನಗಿರೋ ಮಾಹಿತಿಗಳ ಪ್ರಕಾರ. ಸೊ ವರಿಷ್ಠರಿಗೆ ಏನು ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಜಮೀರ್ ಅವರು ಕೂಡ ದಾವಣಗೆರೆಯಲ್ಲಿ ಹೋಗಿ ಪ್ರಚಾರ ಮಾಡಿದ್ದಾರೆ. ಸೊ ಅದು ಬಿಟ್ಟು ಬೇರೆ ಏನಾದರೂ ಮಾಹಿತಿ ವರಿಷ್ಠರಿಗೆ ಗೊತ್ತಿದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದೀವಿ, ಗೆಲುವಿಗೋಸ್ಕರ ಶ್ರಮಿಸಿದ್ವಿ. ಸಚಿವ ಸ್ಥಾನದ ಪಟ್ಟಿಯಲ್ಲಿ ಇದ್ದೀರಾ? ನಾನು ಮೊದಲಿಂದ ಹೇಳಿದ್ದೀನಿ, ತಂದೆಯವರು CM ಆಗಿರೋ ತನಕ ನಾನು ಸಚಿವ ಸ್ಥಾನದ ಆಕಾಂಕ್ಷೆನೇ ಅಲ್ಲ. ಅಲ್ಲಿಗೆ 5 ವರ್ಷನೂ ತಮ್ಮ ತಂದೆಯವರ ಹೌದೌದು, ಅವ್ರು CM ಆಗಿರೋ ತನಕ ನಾನಂತೂ 5 ವರ್ಷ ಇರ್ತಾರೆ. ಯಾಕಂದ್ರೆ ಈಗ ಅದಕ್ಕಾಗಲೇ CM ಅವರು ಉತ್ತರ ಕೊಟ್ಟಿದ್ದಾರೆ ಅಸೆಂಬ್ಲಿಲಿ. ಸೊ ಅದೇ ಉತ್ತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.